ನಗ್ರಿ ನಗ್ರಿ ನನ್ನೋಡ ನಗಕತ್ತೀರಲ್ಲ ಅದೆಷ್ಟ್ ದಿನ ನಗ್ತೀರಿ ನಾನು ನೋಡ್ತೀನಿ. ಕಸ್ತೂರಿ ನಿನಗ್ ನೋಡಿ ಯಾರು ನಗ ಆತ್ತಾರ? ನಾನು ನಮ್ಮ ಅಕ್ಕ ಹುಡುಗಾಟಿಕೆ ಮಾಡ್ಕೊಂಡ್ ಕುಂತೀವಿ. ಏನ್ ಹುಡ್ಗಾಟ್ಕೆ ನಿಮ್ದು? ಅದು ನಾನ್ ಬಂದಾಗ ಇರ್ತೈತೆ ನಿಮ್ ನಗದು? ಯಾರ ಮೇಲೆ ನಿನ್ಸಿಟ್ಟು ಯಾರ ಮೇಲ್ರ ಹಾಕ್ಬೇಡ. ಏನಾಗೈತಿ ನಿನಗ? ಏನಕತ್ತ ಊರ್ ಮಂದಿನ ನಿಮ್ಮನ್ನ ನೋಡಿ ನಗಕತ್ಯಾರ, ನಿಮಗಷ್ಟ ಚಂದ ಕಂಡಿರ್ಬೋದು. ಅವ್ರ ಏನನ ಅಲ್ಲಿ ಅದೆಲ್ಲ ನಿನಗೆ ಯಾಕ? ಯಾಕೋ ಸಿಟ್ಟಿಗೇರಳ ಸುಮ್ಮನ ಓಣ್ಯಾಗ ಯಾಕೆ ಜಗಳ? ಅಕ್ಕನ ತಂಗಿ ರಂಸದಂತೆ ತಂಗಿನ ಅಕ್ಕ ರಂಸದಂತೆ ಈ ಪ್ರೀತಿ ಎಷ್ಟ್ ದಿನ ಉಳಿತೈತೆ ನಾನು ನೋಡ್ತೀನಿ. ನಮ್ಮ ಮನೆ ವಿಚಾರ ನಮ್ಮ ಸುದ್ದಿ, ನಾವ್ ಹೆಂಗ್ ಯಾಕಿರೋಳಕ? ನಿನಗೆ ಯಾಕೆ ಬೇಕ? ದಿನ ಹೊತ್ತು ಹೊಂಟ್ರ ನಿಮ್ ಹೆಸರು ಹೇಳಿ ನನ್ ಗಂಡ ನನಗ್ ಬೈತಾನ. ಯಾವಾಗ ಕನ್ಸ್ಕೋಬೇಕು ದಿನ? ನಾವ್ ಹೆಂಗಿರ್ತೀವಿ ನಮ್ಮ ಸಂಸಾರ ಹಂಗಿರ್ತೈತಿ. ನೀ ಮನ್ಯಾಗ ಕರೆಕ್ಟ್ ಇದ್ದಿದ್ದೆ ಅಂದ್ರ ನಮ್ಮ ಅನ್ಯಾಕ್ ನಿಂಗ ಅಂತಿದ್ದ? ನನಗ್ ಹೆಂಗಿರ್ಬೇಕಂತ ನನಗ್ ಗೊತ್ತೈತಿ. ನನಗನ್ನಕ್ ನೀನ್ ಯಾವಕ್ಕಿ? ನಾನು ನಮ್ಮ ಅಕ್ಕ ನಕ್ಕೊಂತ ಕುಂತೀವಿ, ನೀ ಯಾಕೆ ನಮಗಂತಿ? ಅದೇನ್ ಜೀವನ ಮಾಡ್ತೀರೋ? ಒಬ್ಬಗ ಇಬ್ರು ಹೆಂಡ್ರು, ಈಗ ಹೆಂಗ್ ಗೊತ್ತಾಕತಿ? ಮುಂದ್ ಗೊತ್ತಾಕತಿ ಏನ್ ಜೀವನ ಮಾಡ್ತೀರೋ. ಇವಕ್ಕೂ ಒಂದು ಏನ್ ಜೀವನ ಮಾಡ್ತಾವ. ಅಕ್ಕಿ ಏನಾರ ಅಂತಾಳಂತ ನೀ ಯಾಕೆ ಅಳು ಮರಿ ಮಾಡಿ? ಸಮಾಧಾನ ಮಾಡ್ಕೋ. ಸಕ್ರಿಗೆ ಎರಿ ಹತ್ತದಲ್ಲ, ಯಾಕೆ ಹತ್ತದ? ರುಚಿ ಇರ್ತೈತೆ ಅನ್ನೋ ಸಂಬಂಧ ಹತ್ತತಿಲ್ಲ. ನಮ್ಮ ಜೀವನ ಈಗ ಚಲೋ ನೋಡೈತಿ. ಚಲೋ ಇದ್ದಲ್ಲೇ ಮಂದಿ ಮಾತಾಡೋರಲ್ಲ, ಆ ಮಂದಿ ಮಾತಿಗೆ ತಲೆ ಕಳ್ಸೋದು ಕೂತೇವೆ ಅಂದ್ರೆ ಜೀವನ ಹಾಳಾಗೋದು ನಮ್ಮದು. ಅಕ್ಕಿ ಹೋಗ್ಲಿ ಬಿಡು, ನಿನಗೆ ತಿಳಿಯಲ್ಲ. ನಾ ತಿಳ್ಕೊಂಡ್ ಸುಮ್ಮಿರ್ತೀನಿ, ಅಕ್ಕನ ಏನನ್ನ ತಿಳ್ಕೊತಾಳ. ನೀನೇ ನೋಡಿ ಇಲ್ಲ ಅವ್ರು ಹೆಂಗ್ ಚುಚ್ಚು ಮಾತಾಡ್ತಾರಂತೇಳಿ. ಆ ಮಾತು ಮನ್ಸಿಗೆ ಹತ್ತವಿಲ್ಲ. ಸುಮ್ಮ ಹಾದು ಹೋಗಾಗ ಹಾದ್ಯಾಗ ನಾಯಿಗಳ ಬೊಗಳ್ತಿರ್ತಾವ, ಅವ್ರ ಜೊತೆ ವಾದ ಮಾಡೋದಿರ್ತೈತಿ. ಆಜು ಬಾಜು ಮನೆಯವ್ರನ್ನ ಹಂಗೆ ತಿಳ್ಕೊಂಡ್ಬಿಡೋದು. ಒಬ್ಬರು ಶೇರೋರು ಇರ್ತಾರೆ, ಒಬ್ರು ಶೇರ್ಲಾರೋರು ಇರ್ತಾರೆ. ಶೇರೋರು ಯಾಕಪ್ಪ ಅಂದ್ರೆ ಏನಪ್ಪ ಅನ್ನೋದು ಜಗಳಕ್ಕೆ ಬರಾಕತ್ರ ಸುಮ್ಮ ನಮ್ಮ ಮನೆ ಅವಾಗೆಲ್ಲ ಹಾಕೊಂಡು ನಾವು ಸುಮ್ಮ ಕೂತು ಬಿಡೋದು. ಅಕ್ಕ ಅವ್ರು ಏನನ್ನ ಅಲ್ಲಿ ನಾವ್ ನಿಂಗೆ ಏನಾರ ಅಂದಿವೇನ? ನಿಮ್ಮ ಆರೋಗ್ಯ ಕಡೆ ಮುಂದೆ ಆಗೋದ್ರ ಬಗ್ಗೆ ನೋಡ್ಕೋರಿ, ಮನೆ ಹೊರಗೆ ಮಾತಾಡೋರ ಬಗ್ಗೆ ಅಲ್ಲ. ಸ್ವಲ್ಪ ನೀನ ಮನ್ಯಾಗಿದ್ದ ಧೈರ್ಯ ಹೇಳಕ್ಕೀಗೆ. ಈಕಿ ನನ್ನ ಚಂದ ನೋಡ್ಕೊಂಡಳ, ಆದ್ರೆ ಈಕಿನ ಪೂರ್ತಿಯಾಗ ನಾ ಏನೂ ಅನ್ನಂಗಿಲ್ಲ. ಈಕಿ ನೀನು ಅಷ್ಟು ಚಂದ ನೋಡ್ಕೊಂಡಾಳಂದ್ರೆ ಮತ್ತ್ಯಾಕೆ ಹೊರಗಿನವ್ರ ಬಗ್ಗೆ ವಿಚಾರ ಮಾಡ್ತಿ? ತಪ್ಪು ನಿಂದ ಅಲ್ಲ. ಓಣನವ್ರ ಮಾತು ಕೇಳಿ ನನ್ಗೆ ಎಷ್ಟು ಹಳ್ಳಾಳಾಯ್ತು, ಮತ್ತು ಅಕ್ಕಗೆ ಹಳ್ಳಾಳಿ ಆಗೋದಿಲ್ಲ ಏನ್ರಿ? ಓಣ್ಯಾನವ್ರಿಗೆ ಹೆಂಗೆ ಉತ್ತರ ಕೊಡ್ಬೇಕು ನಾ ಮಾತಿನಿಂದ ಉತ್ತರ ಕೊಡ್ತೀನಿ. ಈಗ ದೇವ್ರು ಬಂದಿರಿ, ಬೇಡ್ಕೊಂಡು ಮನೆಗೆ ಹೋಗ್ರಿ, ಸ್ವಲ್ಪ ನಾ ಮಾತಾಡ್ಕೊಂಡು ಬರ್ತೀನಿ. ಏನು ಏನು ಏನಪ್ಪ ನಿಮ್ಮವ್ವ ಎಲ್ಲಿ ಹೋಗ್ಯಾಳ? ಕಾಣವಳ್ಳಲ್ಲ. ಮತ್ತು ಅತ್ತಿ ಸೊಸಿ ನಡುವೆ ಏನಾರ ಜಗಳ ಬಂದತ್ತನಪ್ಪ? ಜಗಳಾಡಕ್ಕೆ ಏನಿಲ್ಲ ಮಾವ. ಈಕಿ ನಮ್ಮವ್ವ ಆಕಿಗೊಂಥರ ಮಾಡಾಕತ್ತಿದ್ಲು. ಸಿಟ್ನಾಗ ಬಾಯಿ ಮಾತಿಲ್ಲ ಒಂದು ಮಾತು ಹೆಚ್ಚಕ್ಕಮ್ಮ ಬಂದು ಅಕ್ಕನೂರ್ಗೆ ಹೋಗ್ಯಾಳ. ಬರ್ತಾ ಒಂದು ತೊಡೆ ದಿನ ಸಮಾಧಾನ ಬರ್ತಾಳ. ಹಿಂಗಾಗೈತಂತ ನನಗೂ ಗೊತ್ತಿರಲಿಲ್ಲಪ್ಪ. ಒಂದು 4 ದಿವಸ ದೊಡ್ಡಾಕಿನಾರ ಇಲ್ಲ ಸಣ್ಣಾಕಿನ ಊರಿಗೆ ಕರ್ಕೊಂಡು ಹೋಗ್ಲೇನ? ಅವು ಹಂಗೆಲ್ಲ ಅಂದಾಳ ಅಂತೇಳಿ ಇವ್ರೇನು ಒಬ್ರಿಗೊಬ್ರು ಹಳ್ಯಾಳ ಮಾಡ್ಕೊಂಡಿಲ್ಲ. ಇವರಿಬ್ಬರ ಮಧ್ಯೆ ಹೆಂಗೆ ಇರ್ಬೇಕು ಅನ್ನೋದು ಗೊತ್ತಾಗೈತಿ. ಚಂದ ಅದಾರ. ಇಬ್ಬರದಾಗ ಒಬ್ಬರನ್ನ ಅಗ್ಲಿಸಿದೆ ಅಂದ್ರೆ ಒಬ್ಬರ ಮನಸ್ಸಿನಾಗ ಏನರ ಒಂದು ಬೇರೆ ಬಿಟ್ಟು ಕುಂದಿರ್ತೈತಿ. ಏನಾಗಲ್ಲ. ಪಾದಕ್ಕೆ ಅವ ಇವತ್ತಲ್ಲ ನಾಳೆ ಸಮಾಧಾನ ಮಾಡ್ಕೊಂಡು ಬರ್ತಾಳ. ಇವರಿಬ್ಬರನ್ನ ಅಗಲಿಸ್ಬೇಡ. ಹಂಗಂತ ಹೇಳಾಕತ್ತಿಲ್ಪ ನಾನು. ಈಗ ಹಿರಿಯಾಕಿನ ಕರ್ಕೊಂಡು ಹೋದ್ನಿ ಅಂತಂದ್ರೆ ನಿಮ್ಮವ್ವ ಸಣ್ಣಾಕಿ ಜೊತೆನಾರ ಸುಖವಾಗಿರ್ತಾಳಲ್ಲ ಅಂತ. ಸಣ್ಣಕ್ಕಿ ಪ್ರೀತಿ ತೋರಿಸಿ ದೊಡ್ಡಕ್ಕಿಗೆ ಕೆಂಡ ಕಾರ್ದಂಗೆ ಮಾಡಿದ್ರೆ ಯಾರಿಗೆ ನೆಮ್ಮದಿ ಇರ್ತೈತಿ ಮಾವ? ತೋರಿಸೋ ಪ್ರೀತಿ ತಕಡಿ ತೆಗ್ದಂಗೆ ಬರೋಬ್ಬರಿ ತೋರಿಸಿದ್ದೇವು ಅಂದ್ರೆ ಮನೆಗೆಲ್ಲ ಚಲೋ ಇರ್ತಾರೆ. ಅವು ಆ ವಯಸ್ಸಾದಕ್ಕೆ ತಾಸಂಗಿರ್ತಾಳ. ಇವರು ಹೊಂದ್ಕೊಂಡು ಚಲೋನ ಅದಾರ. ಎಷ್ಟು ಭರವಸೆ ಕೊಟ್ಟೆಲ್ಪ, ಸಾಕು ನನಗೆ ಆನಂದ ಆಯ್ತು. ಮಕ್ಳು ಹೆಂಗದಾರ ಅಂತ ನೋಡ್ಕೊಂಡು ಹೋಗಾಕಂತ ಬಂದೆ. ಚಿಂತಿಲ್ಲಪ್ಪ, ನನಗೆ ಆರಾಮಿರ್ತೀನಿ. 6 ತಾಸು ರಾತ್ರಿ ಬಾ ಮಾವ. ಇದು ನಿನ್ನ ಹಳ್ಯಾನ ಮನೆ ಐತಿ.
ಈಗ ಯಾವ ಪ್ರೀತಿ ತೋರ್ಸಾಕತ್ತಿಲ್ಲ, ಈ ಜೀವ ಇರೋರಿಗೂ ಅದ ಪ್ರೀತಿ ತೋರಿಸ್ತೀನಿ. ನಿಮ್ಮಪ್ಪ ಊರ್ ತಕ ಬಂದಾನ. ಓಣ್ಯಾನವ್ರು ಒಂದೊಂದು ಥರ ಮಾತಾಡ್ತಾರೆ. ಆ ಓಣ್ಯಾನವ್ರು ಸಿಟ್ಟು ನಿಮ್ಮಪ್ಪ ಬಂದಾಗ ನಿನ್ನ ಮುಖ ಸಣ್ಣ ಮಾಡ್ಕೊಂಡು ನಿಂತಿರಬೇಡ. ಇಟ್ಟು ದಿನ ನೀನು ನಿಮ್ಮ ಅಕ್ಕ ಹೆಂಗೆ ಬಂದಿರಲ್ಲ ಹಂಗೆ ಹೋಗ್ರಿ. ಹಾಂ, ಓಣ್ಯಾಗ ಯಾರ್ದು ಕಿರಿಕಿರಿ ಇಲ್ಲ, ಆ ಕಸ್ತೂರಿದೆ ಕಿರಿಕಿರಿ. ಮನ್ಯಾಗ ಕೂಡಿ ಚಂದಾಗ ನಕ್ಕೋತದೇವಲ್ಲ, ಸಹಿಸಕ್ಕೆ ಆಗವಲ್ದು. ಒಂದು ವೇಳೆ ನಮ್ಮವ್ವ ನಮ್ಮ ಅಕ್ಕನ ಮನೆಯಿಂದ ಬಂದ್ಲಂದ್ರೆ, ಆಕಿನ ಜೊತೆ ಕೈ ಜೋಡಿಸಿದ್ಲಂದ್ರೆ ನೀರ ಬದಲಾಗಬೇಕಾಗತ್ತ, ನಿಮ್ಮ ಅಕ್ಕರ ಬದಲಾಗಬೇಕಾಗತ್ತ. ಹೊರಗಿನವ್ರ ಮಾತಿ ನಾವು ಲಕ್ಷ್ಯ ಕೊಡ್ಲಿಕ್ಕಂದ್ರೆ ಯಾರ್ಯಾರು ಬದಲಾಗಲ್ಲ. ಈಗ ಹೆಂಗದೇವಲ್ಲ ಹಿಂಗೆ ಇರ್ಬೇಕಾಗತ್ತ. ಅಕ್ಕನ್ನ ನಾ ಹೆಂಗ್ ನೋಡ್ಕೋಬೇಕು ನೋಡ್ಕೋತೀನಿ ತಗೋರಿ, ನೀವೇನ್ ಎದಿ ಹೊಡಿಬೇಡ್ರಿ. ನಿಮ್ಮ ಅಕ್ಕ ನಮ್ಮ ಮನೆಗೆ ಬರೋಣ ಮನಸ್ಸು ಓಡೋದು ಎದಿ ಓಡೋದು ಮನಿನ ಚೂರು ಆಕೈತೆ ಅಂತ ಮಾಡಿದೆ. ದೇವ್ರ ದೊಡ್ಡತನ ಎಲ್ಲರನ್ನೂ ನಕ್ಕೋತ ಚಂದಿಟ್ಟಾನ. ಇದ ಕಡಿತನ ಇದ್ರೆ ಭಾಳ ನೆಮ್ಮದಿ ಸಿಕ್ಕಂಗೆ ಆಕೈತಿ. ಆದ್ರೆ ಓನ್ಯಾನವ್ರ ಮಾತು ನಾವ್ ಅವ್ರ ಮಾತ್ ತಲೆ ಹಾಕೊಂಡ್ರಲ್ಲ ನಮ್ಮ ಮನಿ ಹೊಡ್ಯಾಕ್ ಸಾಧ್ಯ? ಇದು ಗಂಡನ ಮನೆ ಬೆಳಗಕ್ಕೆ ಲಕ್ಷಣ ಅಂದ್ರೆ. ಈ ಮಾತು ನಿಮ್ಮ ಅಪ್ಪನ ಮುಂದಿಟ್ಟು ಮಾತಾಡಿ ಅವನ ಮುಖದಾಗ ನಗು ತೋರಿಸು. ಹೊಲಕ್ಕೆ ಹೋಗ್ರಿ. ಯವ್ವ, ಈಗ ನೀ ಇರೋ ಆಕಾರ ನೋಡಿದ್ರೆ ನಿನ್ನ ಜೀವನ ಸುಖದಿಂದ ಐತಿ ಅಂತ ಅರ್ಸಾಕತ್ತೈತಿ. ಹಾಂ ಅಲ್ಲ ಯವ್ವ, ಹೆಂಗೈತಿವ ನಿನ್ನ ಬದುಕು? ಅಲ್ವ, ಬಂಗಾರಂತ ಗಂಡ ಒಡ ಹುಟ್ಟಿದ್ದಂಗೆ ಕಣ್ಣಾಗ ಕಸರು ಬೀಳರಂಗೆ ನೋಡ್ಕೊಂತಾರಪ್ಪ. ಇದಕ್ಕಿಂತ ಇನ್ನೇನು ಹೆಚ್ಚಬೇಕು? ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಹಂಗೆ ಯವ್ವ, ಓನ್ಯಾಗಿನ ಮಂದಿದು ಏನಾರ ಕಿರಿಕಿರಿ ಆಗಾಕತ್ತೇನು? ಇರುದಲ್ಲಪ್ಪ, ಇದು ಜೀವನ ಐತಿ. ಅವ್ರು ಅಂದಿದ್ದ ಮಾತಿಗೆಲ್ಲ ನಾ ಹಳೆಯಲ್ಲಿ ಮಾಡ್ಕೊತ ಕುಂತಂತಂದ್ರೆ ನಡಿಬೇಕಲ್ಲ. ಯವ್ವ, ಮುಖ ಮ್ಯಾಕೆತ್ತಿಲ್ಲಿ ಏನು ಇದು? ನಿನಗೆ ನಾನು ಧೈರ್ಯ ಹೇಳ್ಬೇಕಂತ ಬಂದಿದ್ದೆ, ಅಂತದ್ದು ನನಗೆ ಧೈರ್ಯ ಹೇಳಕತ್ತೀಯ ನೀನು? ಶಬಾಷ್ ಮಗಳ, ಶಬಾಷ್ ಶಬಾಷ್. ನೀ ತವ್ರ ಮನೆಯಿಂದ ಗಂಡನ ಮನೆ ಕಳಿಸುವಾಗ ಹೇಳಿದ ಮಾತು ನನಗೇನು ನೆನಪದವಯಪ್ಪ, ನೆನಪದವು. ಯವ್ವ, ಹೆಸರು ತರುವಂಥ ಮಕ್ಕಳು ಹುಟ್ಟಿರುವ ನೀವಿಬ್ಬರು ನಮ್ಮ ಹೊಟ್ಯಾಗ. ಸಮಾಜದೊಳಗೆ ನೀವಿಬ್ಬರು ಚೆಂದಾಗಿ ಹೊಂದ್ಕೊಂಡು ನಮ್ಮ ಹೆಸರು ತರ್ಬೇಕು ನೋಡು ಮಗಳ. ಯಪ್ಪ, ಅತ್ತೆ ಮನೆ ಪಿರಾದೆ ತವ್ರ ಮನೆ ಬಂದು ಹೇಳಬಾರ್ದು. ಆದರೂ ಒಂದು ಮಾತಪ್ಪ, ಅತ್ತಿನ ಹೆಂಗಾರ ಮಾಡಿ ಸಮಾಧಾನ ಮಾಡ. ಅಲ್ವಾ, ನಾ ಬಂದಾಗಿಂದನೂ ನಿಮ್ಮ ಅತ್ತಿನ ನಾನು ಕಾಣುವಳು. ಎಲ್ಲಿ ಹೋಗ್ಯಾಳಕ್ಕೆ? ಜಗಳ ಮಾಡಿ ಮಗಳ ಕಡೆ ಹೋಗ್ಯಾಳ. ತಂಗಿ ಕಂಡ್ರ ಭಾಳ ಜೀವ ಮಾಡ್ತಾಳ. ಅದ ನನ್ನ ಕಂಡ್ರನ ಒಟ್ಟ ಸೇರೊಳಗ್ಯಾಳ. ಯವ್ವ, ನೀನು ಗುಲಾಬಿ ಹೂವಿನ ಹಿಂದೆ ಇರು ಮುಳ್ಳಿದ್ದಂಗೆ. ನಿಮ್ಮ ತಂಗಿ ರಕ್ಷಣಾಕ ನೀ ಅದಿ, ಆದ್ರೆ ನಿನ್ನ ಬೆಲೆ ಯಾರಿಗೂ ಗೊತ್ತಾಗವಲ್ದವ. ಇರ್ಲಪ್ಪ, ನನ್ನಿಂದಕ್ಕೆ ಚಲೋ ಆಕೈತೆ ಅಂತಲ್ಲ ನಾ ಮದುವೆ ಮಾಡ್ಕೊಂಡಿದ್ದ. ಈಗ ನನಗರ ಏನಾಗೈತಿ, ನನ್ನ ಚಂದ ಇಟ್ಟಾರಲ್ಲ. ಈ ಚಂದ ಅನ್ನೋದು ಚಂದ್ರಾಮನ ಮಗ್ಲಕ್ಕಿರುವ ಚುಕ್ಕಿದ್ದಂಗೆ ಅನಗಾಲ ಹೊಳ್ಕೊಂತನೇ ಇರ್ತೈತಿ. ಹಂಗಿರ್ಬೇಕವ, ಹಂಗೆ ಹೊಳ್ಕೊಂತ ಇರೋ ಮಗಳ, ಹಂಗಿರು. ಧರ್ಮನ ಓನ್ಯಾನ ಹಾಕೇವಿ. ಒಬ್ಬರು ಮನೆ ಸುದ್ದಿ ಒಬ್ರಿಗೆ ಗೊತ್ತಿರೋದ. ನಮ್ಮ ಮನೆ ಪರಿಸ್ಥಿತಿ ನಿನಗೆ ಗೊತ್ತೈತಿ. ನಾವು ಹೊಂದ್ಕೊಂಡೀವಿ. ಸ್ವಲ್ಪ ಅಕ್ಕ ಹೇಳಲ್ಲ, ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡತ್ತೇಳಿ. ಆಕಿ ಹೆಂಗದಾಟ್ ನಿನಗೆ ಗೊತ್ತೈತ್ಲೆ. ಆಕಿ ಏನೋ ಒಂದು ಮಾತು ಹೆಚ್ಚು ಕಮ್ಮಿ ಅಂದರು ನನ್ನ ಸಂಬಂಧ ಹೊಟ್ಟೆ ಹಾಕೋ. ನಾ ಗಣವಾಗ ಹಾಕಿನಿ, ಹೊರಗೆ ಅಡ್ಡಾಡಿ ಹೊತ್ತು ಗಳಿತೀನಿ. ನಾನು ಹೆಂಡ್ತಿಗೆ ನಡೀತೈತಿ. ಆದ್ರೆ ಈಗೀಗ ನಾನು ನಮ್ಮ ಬಂದಾಳಲ್ಲ, ಆಕಿನ ಪರಿಸ್ಥಿತಿ ಹೆಂಗಿತ್ತು ಈಗ ಹೆಂಗೈತಿ ಅನ್ನೋ ಸ್ವಲ್ಪ ನೀ ತಿಳ್ಕೊಂಡಿದ್ದೆ ಅಂದ್ರೆ ನಿನ್ನ ಹೆಂಡತಿ ಬಾಯಾಗ ಅಂತ ಮಾತು ನೀ ಬರೆಸ್ಕೊಡ್ತಿದ್ದಿಲ್ಲ. ನಿನ್ನ ಸಂಬಂಧ ನಾವು ಹೊಟ್ಟೆ ಹಾಕೋಬೋದು. ಆದ್ರೆ ಮನ್ಯಾಗ ಕಣ್ಣೀರು ಹಾಕಿ ಆಕಿನ ಅಲ್ಲ, ಕಣ್ಣೀರು ಹಾಕ್ಸಿದ ಮ್ಯಾಗ ಎಷ್ಟು ಹೊಟ್ಟೆ ಹಾಕೊಂಡ್ರೆ ಏನೈತಿ? ಬೈದ್ರೆ ಜಗಳಕ್ಕೆ ಬರ್ತಾಳೆ, ಬಡದ್ರೆ ಮನೆ ಬಿಟ್ಟು ಹೊಕ್ಕಾಳೆ. ನನಗೆ ಹೇಳೋ ಬುದ್ಧಿ ಮಾತು ಆಕಿಗೆ ಹೇಳಿದೆ ಅಂದ್ರೆ ಭಾಳ ಪುಣ್ಯ ಬರುತ್ತೆ. ನಿನ್ನ ಮಾತು ನನಗೆ ಅರ್ಥ ಆಕೈತಿ. ನಿನಗಂದು ಏನೈತಿ ನಾ ಹೋಗಿ ಹೇಳ್ತೀನಿ. ಇದು ನಿನಗೆ ಬಂದು ಹಿಂಗಂದಿನ ಅಂತ ಹೇಳ ಮಾಡ್ಕೋಬೇಡ. ನಾನು ಮನೆ ಪರಿಸ್ಥಿತಿ ಸಂಬಂಧ ಹೇಳೀನಿ. ಮಾತಿರ್ಬೇಕವ, ಆದ್ರೆ ಇನ್ನೊಬ್ರು ಮನ್ಸಿಗೆ ಹತ್ತುವಂಥ ಮಾತಿರಬಾರ್ದು. ಇನ್ನೊಬ್ರ ಕಡೆ ಕೈ ಬಳ ಮಾಡುವಂಥ ಮಾತಿರಬಾರ್ದು. ನಮ್ಮ ಹೆಂಡ್ರಿಗೆ ಯಾಕೆ ಅನ್ನಕತ್ತೀನಿ ನೀನು?
ವಾರಾತು ಬಾಳ ನಡೆಸಾರ ನಾನ್ ನೋಡಿ ಗುಸು ಗುಸು ಮಾತಾಡ್ತಾರ ನಾನ್ ನೋಡಿ ನಗ್ತಾರ. ನಿನ್ನ ನೋಡಿ ಮಾತಾಡ್ತಾರ, ನಿನ್ನ ನೋಡಿ ನಗ್ತಾರ ಅಂತ ನೀ ಯಾಕೆ ಅನ್ಕೋತಿ? ಅವ್ರವ್ರ ಪ್ರೀತಿಯಿಂದ ಅವ್ರು ಏನ್ರ ಮಾತಾಡ್ಕೋತಿರ್ತಾರ, ಅದನ್ನ ಯಾಕೆ ನೀನು ಮೈ ಮ್ಯಾಗ ಹೇಳ್ಕೋತಿ? ಈಗ ನಿನ್ನ ಹೆಂಡ್ರ ಕಡೆಯಾಗಿ ನೀನ್ ಮಾತಾಡಕತ್ತೀಯಲ್ಲ, ಮುಂದೆ ಇದೇ ಹೆಂಡ್ರ ಕಡೆಯಿಂದ ನಿನಗೆಂತ ಪರಿಸ್ಥಿತಿ ಬರ್ತೈತೆ ಅಂತ ನೋಡಕಂತಿ. ಇನ್ನೊಬ್ರ ಬಗ್ಗೆ ಮಾತಾಡಕ್ಕೆ ನಿನ್ನ ಸಂಸಾರ ಯಾ ಲೆಕ್ಕದಾಗ ಐತಿ ಅನ್ನೋದು ನೀ ತಿಳ್ಕೊಂಡು, ನನ್ನ ಹೆಂಡ್ರ ಕಡೆಯಿಂದ ನಂಗೆ ಒಳ್ಳೇದ್ರಾಗಲಿ ಕೆಟ್ಟದ್ರಾಗಲಿ ನಾ ಸಂಸಾರ ಜಕ್ಕೊಂಡು ಹೋಗಿನಿ, ಜಕ್ಕೊಂಡು ಹೊಂಟೀನಿ. ಆದ್ರೆ ನಿನ್ನಿಂದ ನಿನ್ನ ಗಂಡ ಎಷ್ಟು ಕಿರಿಕಿರಿ ಆಗಾಕತ್ತೆ ಅಂತ ಯೋಚನೆ ಮಾಡುವ ಅನಬಾರ್ದ ನಿನ್ನ ಸಂಸಾರ ಬಗ್ಗೆ ನೀ ಅನಾಕತಿ ಅಂತ ಅನಾಕತ್ತೀನಿ. ನಮ್ ಸಂಸಾರದ ಬಗ್ಗೆ ನಮ್ಮ ಮನೆ ಬಗ್ಗೆ ನನ್ ಗಂಡ ಬಂದು ಏನಾರು ಹೇಳಕತ್ತೆ ನಾನು? ನಿನ್ನ ಬುದ್ಧಿಗೆ ನಿನ್ನ ಗಂಡನ ಬುದ್ಧಿಗೆ ಭಾಳ ಬಿಡಿಸ್ತೈತಿ. ಲೆಕ್ಕ ಹಾಕಿ ನೋಡಿದ್ರ ಗುಣದಾಗ ಪುಣ್ಯದಾಗ ನಿನ್ನ ಗಂಡ ಎಷ್ಟೋ ಚಲೋ. ನಿನ್ ಹೆಂಡ್ರಿ ಗಂದಿನಂತ ನಿನಗೆ ಬಹಳ ಸಿಟ್ಟು ಬರಕತೈತಿ, ಅದಕ್ಕ ನನಗೆ ಹೋಗೋದ್ ಮಾತಾಡಕತ್ತಿ. ಏನ್ ರಂಗಪ್ಪ ಹಾಂ ಸರ. ಆರಾಮದಿಯಲ್ಲ? ಆರಾಮ್ ಸರ. ಮತ್ತೆ ಎಲ್ಲಿ ಕಲ್ಲಿ ಹತ್ಬೇಡಕ್ ಹೋಗಿಲ್ಲ? ಬಿಜಾಪುರ ಹೋಗಿದ್ವಿ ಸರ್ ಮೊನ್ನೆ. ಬಿಜಾಪುರಕ್ಕೆ ಹೋಗಿದ್ದೆ? ಹಾ ಸರ್, ಬಿಜಾಪುರ. ಬಾ ಬಾ ಎಷ್ಟು ನಂಬರ್ ಬಂತ? ಫಸ್ಟ್ ಆತ್ರಿ ಅಲ್ಲಿ 1ನೇ ನಂಬರ್ ಬಂತು. ಏನ್ ಕೊಟ್ರು? 2,000 ರೂಪಾಯಿ ಕೊಟ್ರಿ ಬಹುಮಾನ. 2,000 ಬಹುಮಾನ? ಹಾಂ ರೀ. ಗೆದ್ದಿಪ್ಪ. ಮನ್ಯಾಗೆಲ್ಲ ಆರಾಮದಾರಲ್ಲ? ಎಲ್ಲ ಆರಾಮ ಅದಾರ ಸರ್. ಹೆಂಗ್ರಿ ನಿಮ್ಮ ಮಕ್ಕಳ ಜೀವ ಚೆನ್ನಾಗಿ ಹೇಳ್ತಾರೆ? ಏನ್ ಹೇಳುದು ರಂಗಪ್ಪ, ಹಾಂ ನಾನು ಹಿರಿಯ ಮಗಳು ಒಂದಿಷ್ಟು ಬಹಳ ಹೈರಾಣ ಆಗಿತ್ತಪ್ಪ. ಹಾಂ ಸರ್. ಏತಮ್ಮ ಚಾ ಕೊಡ ಇಲ್ಲ ರಂಗಪ್ಪಗ ನನಗ? ತಗೊಳಪ್ಪ ಕುಡಿ. ತಗೊಳ ಚಾ ತಗೊಳ. ಏನು ಮಾಡೋದಪ್ಪ, ಹಾಂ ಆದ್ರ ನನ್ನ ಸಣ್ಣ ಮಗಳ ಗಂಡ ಅದಾನಲ್ಲ, ಹಾಂ ಅವನ ಹಾಕಿ ಕೊಟ್ಟು ಬಾಳೆ ಕೊಟ್ಟಾನಪ್ಪ. ಹಾಂ ರೀ. ಹಿಂಗಾಗಿ ನಡ್ದೈತಿ. ಕುಡಿ ಕುಡಿ, ಸಕ್ರಿ ಬಾಳ ಹಾಕಿಬಿಟ್ಟಾನ. ಎಲ್ಲಾರ ಜೀವನನೂ ಒಂದೊಂದು ರೀತಿ ವಿಚಿತ್ರನೇ ಇರ್ತೈತಪ್ಪ. ನನ್ನ ಮಕ್ಕಳ ಜೀವನ ನೋಡಿ ಯಾಕೆ ಅನ್ನೋದು ಹಾಡ್ಕೊಳ್ಳೋದಪ್ಪ. ಏನ್ ಅಂದೇವಿ ಆಡಿವಿ ಅಂತೇಳಿ ನಮ್ ತಕ ಬಂದ್ ಕೇಳಾಕತ್ತೀರಿ? ಏನು ಅಂದೇವಿ ಆಡಿವಿ ಅನ್ನೋದು ನಿನಗೆ ಸುದ್ದಿ ಗೊತ್ತಿರಾಕಿಲ್ಲ. ಆದರೆ ಹಾಂ ಹೇಳಿ ನಿಮ್ಮ ಅಕ್ಕಿನ. ನೀ ಏನ್ರ ಅಂದೇನ? ಓಣ್ಯಾಗ ಎಷ್ಟಿರ್ಬೇಕು ಅಷ್ಟಿರ್ಬೇಕು, ಮಿತಿ ಮೀರ್ ಮಾಡಕತ್ಯಾರ. ಅವ್ರ ಜೀವನ ಅವ್ರು ಏನ್ರ ಮಾಡ್ಕೊಂಡು ಹಾಳಾಗಿ ಹೋಗೋಲಕ್ಕ ನಿನಗ್ಯಾಕೆ ಬೇಕು ಇನ್ನೊಬ್ರಿಗೆ ಅಣುದು ಆಡುದು? ನನ್ನ ಮುಂದೆ ಈ ಹಿರಿಯಾಡೋದು ಇದನ್ನೆಲ್ಲ ಬಿಡು. ಓಣೆ ಅಂತವದೆಲ್ಲ ಯಾರು ಕೊಡು ಹೆಂಗೆ ಹೊಂದ್ಕೊಂಡು ಬಾಳೆ ಮಾಡೋದನ್ನ ಸ್ವಲ್ಪ ಹೇಳಿಕೊಡು ಆಕೆಗೆ. ನಾವು ಆಜು ಬಾಜು ಮನೆಯವ್ರು ಹೆಂಗಿರ್ಬೇಕು ಹಂಗಿರ್ತೀವ್ರಿ. ನಿಮ್ಮ ಮಕ್ಕಳಿಗೆ ಹೇಳ್ರಿ ಗಂಡ ಮನೆಗೆ ಹೆಂಗಿರ್ಬೇಕು ಅಂತ. ನೋಡು ತಂಗಿ, ಅವರಿಬ್ಬರು ಅಕ್ಕ ತಂಗಿ ಜೀವನದಿಂದನೂ ಅದಾರ, ಮತ್ತು ಒಬ್ರಿಗೊಬ್ರು ಹೊಂದ್ಕೊಂಡು ಅದಾರ ಅಲ್ವಾ? ಇದಕ್ಕಿಂತ ಹೆಚ್ಚಿಂದ ಹೆಂಗಿರ್ಬೇಕು ಅವರು? ಹಾಂ, ವರ್ಷ ಕಳಿಲಿ, ಆಕ್ಯೊಂದು ಹಡಿಲಿ, ಅವಾಗ ಗೊತ್ತಾಕತಿ ಅಕ್ಕ ತಂಗಿ ಪ್ರೀತಿ ಎಷ್ಟೈತಿ ಅಂತ. ಮಂದಿ ಉಸಾಬರಿ ಬಿಟ್ಟ ಮನಿ ಉಸಾಬರಿ ಮಾಡ, ನಮ್ ಸಂಸಾರ ಮುಂದೆ ಸಾಕ್ತೈತಿ. ನಿನಗೆ ಯಾಕೆ ಬೇಕು ಇನ್ನೊಬ್ರದು? ಯಾರ ಏನಾರ ಅಂದ್ರ ಸಾಕು ಎಂತಿಗ್ ಬಯಕ ಬರ್ತೀಯ. ತಮ್ಮ, ನಾ ಬಂದು ಜಗಳ ಹಚ್ದಂಗೆ ಆತನಪ್ಪ. ನಮ್ಮ ವಯಸ್ಸು ದಾಟ್ಕೊಂಡು ಬಂದವ್ರು ನೀವು. ನಮ್ಮ ಹೆಂಡರಿಗೆ ನಾವು ಎಷ್ಟು ಪ್ರೀತಿ ಕೊಡ್ಬೇಕು ಅಷ್ಟು ಪ್ರೀತಿ ಕೊಟ್ಟಿದ್ದೀವಂದ್ರೆ ಆಕೆ ಯಾಕೆ ಹಿಂಗೆ ಹಿರಿಯರ ಮುಂದೆ ಬಾಯಿ ಮಾಡಿ ಹೋಗಿದ್ಲು? ಹೆಣ್ಣಿನ ಮನಸ್ಸಪ್ಪ, ಒಂದು ತಾಸು ಹಿಂಗಿರ್ತೈತಿ, ಒಂದು ತಾಸು ಹಂಗಿರ್ತೈತಿ. ನೋಡಪ್ಪ, ಸಿಟ್ಟಿನ ಬರೋದೊಳಗೆ ಈಕೆ ಅವ್ರಿಗೇನಾರ ಅನ್ಲಿ, ಆಕೆ ಇವ್ರಿಗೇನಾರ ಅನ್ಲಿ, ಸುಮ್ಮನೆ ಜಗಳಕ್ಕೆ ದಾರಿ ಮಾಡ್ಕೊಳ್ಳೋದು ಚಲೋ. ಹೇಳುವಷ್ಟು ಹೇಳ್ತೀನಿ ರೀ, ಮಿಕ್ಕಿದಕ್ಕೆ ನಿಮ್ಮ ಮಳೆಯಾಗಿ ಹೋಗಿ ಮಾತಾಡ್ತೀನಿ. ಆದ್ರೆ ನೀವೇನು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ. ಇಲ್ಲಪ್ಪ, ನಾನು ಸ್ವಲ್ಪ ತೋಟಕ್ಕೆ ಹೋಗಿ ಬರ್ತೀನಿ. ಹಾಂ ಹಾಂ. ಹುಡುಗ ಭಾಳ ಚಲೋ ಅದಾನ, ಆದ್ರೆ ಇವನು ಹೆಂಡ್ತಿನ ಸ್ವಲ್ಪ ಅಡಮುಟ್ಟೈತಿ ಅಂತ ಕಾಣ್ತೈತಿ. ಅಲ್ರವ, ನಾನು ಹೆಂಡ್ತಿ ಹಂತಕ್ಕೆ ಅಂತ ಗೊತ್ತಿದ್ರು ಆಕೆ ಬರೋಣ ಕುಲು ನಗ್ತಿರತ್ತೆ. ಆಕೆ ಏನು ತಿಳ್ಕೊಳಕಿಲ್ಲ? ಅಲ್ಲಣ್ಣ, ಕಾಗಿ ಕುಂದ್ರೋದಕ್ಕ ಟಂಗಿ ಮುರಿಯೋದಕ್ಕ ನಿನ್ನೆ ಹೆಣ್ತಿ ಯಾಕೆ ಹಂಗ ಅನ್ಕೊಂತಾಳ? ನೀವು ಚಂದ ಇರೋದು ಆಕೆಗೆ ಸಹಿಸೋದಾಗಲ್ಲಾಗೈತಿ. ಯಾವ್ದಾರ ಸಿಟ್ಟು ತಂದ ಒಟ್ಟು ನನ್ನ ಜೋಡಿ ಜಗಳ ತಕ್ಕೊಳಕ್ ಕಾಯ್ತಿರ್ತಾಳ. ನಮ್ಮ ಮನೆಗೆ ನಮ್ಮ ಅತ್ತಿ ಕಾಟ ರಗಡ್ ಐತಿ ಅಂತದ್ರಾಗ ಇಕ್ಕಿ ಹೋಗ್ಬೇಕು ಕೈ ಜೋಡಿಸಿಲ್ಲ ಅಂತಂದ್ರ ಹಾಳಾಗೋದು ನಮ್ಮ ಜೀವನ ಅಲ್ಲೇನು? ನೀವು ಹೆಂಗೆ ನಿಮ್ಮ ಗಂಡುಗಳು ಹೆಂಗಂತ ನನಗೆಲ್ಲ ಗೊತ್ತೈತಿ. ಆದ್ರೆ ಈಕಿ ಬಂದಾಗ ನೀವು ಹೆಂಗಿರ್ಬೇಕು ಹಂಗಿದ್ದು ಬಿಡ್ರಲ್ಲ. ಯಾಕಪ್ಪ, ಯಾರ ಸಂಬಂಧರ ನಾವ್ಯಾಕೆ ಇನ್ನೊಬ್ರು ಹೇಳ್ದಂಗೆ ಬದುಕ್ಬೇಕು? ನಿಮ್ಮಿಬ್ಬರು ಜೋಡಿ ಜೀವನ ಮಾಡಕತ್ತಿದ್ರು
ನಿಮ್ಮಿಬ್ಬರನ್ನು 2 ಕಣ್ಣು ನೋಡಿದಂಗೆ ನೋಡ್ಕೊಳಕತ್ತಾನ. ಆದ್ರೆ ಈಕಿ ಇರಕ್ಕೆ ಒಬ್ಬೇಕಿನ ನಾನು ಜೀವ ಅರ್ಧ ಜಿರ್ಗಿ ಮಾಡಕತ್ತಾಳ. ಈ ನಮ್ಮ ಸಂಸಾರಕ್ಕೆ ಯಾರ್ದಾರ ಕೆಟ್ಟ ಕಣ್ಣು ಬಿದ್ದಿದ್ದಿತ್ತಂತೇಳಿ ಅಂಜಿಕಿಲೆ ಬದುಕಾಕತ್ತೀವಪ್ಪ. ನೀವು ಸಾಯುತ್ತಕ್ಕ ಅಂಜಿಕೆಯಿಂದ ಬದುಕಾಕತ್ತೀರಿ. ಯಾಕಂದ್ರೆ ಬದರಾಗ ಬೆಂಕಿ ಕಟ್ಕೊಂಡು ಜೀವನ ಮಾಡಾಕತ್ತೀರಿ. ಇದೆಲ್ಲ ನೀ ತಿಳ್ಕೊಲತ್ತಿದ್ದಿ, ಒಂದ್ ಹೆಣ್ಣಾಗಿ ನೀನ್ ಹೆಂಡತಿ ತಿಳ್ಕೊಲಾಗಳಲ್ಲ. ತಿಳಿಸಿ ಹೇಳಕ್ ಶಕ್ತಿ ನನಗಿದ್ರು, ತಾಳ್ಮೆ ನನಗಿದ್ರು, ತಿಳ್ಕೊಳ್ಳೋ ಶಕ್ತಿನೇ ಆಕಿಗಿಲ್ಲ. ಜೀವನ ಮಾಡಕ್ಕಂತರೂ ಆಕಿಗೆ ತಾಳ್ಮೆನೇ ಇಲ್ಲ. ಮತ್ತ ಆಕಿ ಮಾತ್ ನಂಬ್ಕೊಂಡು ನಮ್ ಜೋಡಿ ಜಗಳಕ್ ಬಂದ್ಯಲ್ಲ, ಇದು ನಿನಗರ ತಿಳಿಯಂಗಿಲ್ಲ. ನಾನು ಯಾಕೆ ನಿನ್ ಮೇಲೆ ಇಟ್ಟು ಸಿಟ್ಟು ಮಾಡಕತ್ತೀನಂದ್ರ ನಿನ್ ಗಂಡ ನಿನಗಿಂತ ಅಕ್ಕಿ ಮೇಲೆ ಭಾಳ ಜೀವ ಅದಾನ. ಮುಂದೆ ನಿನ್ ಬಿಟ್ರೆ ಏನ್ ಮಾಡ್ತೀನಿ ನೀನು? ನನ್ ಗಂಡ ಏನಾರ ನೀನ್ ಮುಂದ್ ಬಂದ್ ಹೇಳೇನೇನು? ಹಂಗ ನಿಮ್ ಮನೆ ಉಸಾಬರಿ ನಾವ್ ಮಾಡ್ತೀವೇನು? ಅಣುದು ಅಣಿಸ್ಕೊಳ್ಳೋದು ಬೇಕೇನ? ಸುಮ್ಮ ಯಾಕೆ ನಾನು ಊರಾಗ ವಜ್ಜು ಮಾಡ್ತಿ? ಹೆಂಡ್ತಿನ ಹೆಂಡ್ತಿ ತರ ನೋಡ್ಕೊಂಡಿದ್ರ ನಾನ್ ಯಾಕೆ ಊರಾಗ ಮುಂದೆ ವಟ ವಟ ಅಂತಿದ್ದೆ? ನಿನ್ ಸಂಸಾರ ಸುದ್ದಿಲ್ಲ ಅಂತ ನಮ್ ಸಂಸಾರದಾಗ ಕಡ್ಡಿ ಆಡ್ಸಕ್ ಬರ್ತೇನ? ಸುಮ್ ಕುಂದ್ರವ, ತಿಳಿಲಾರಕ್ಕೆ ಏನೋ ಅಂದಾಳ್ಸೇಳಿ ಮಣಿ ತಕ ಬಂದು ಬಾಯಿ ಮಾಡೋದು ನಿನಗಾರ ಚಲೋ ಅನಿಸ್ತೇನ? ನನಗೇನಾರ ಅಲ್ಲಣ್ಣ, ನಮ್ಮ ಅಕ್ಕಗೇನಾರ ಅಂದ್ರ ತಾಳ್ಕೊಳ್ಳೋ ಶಕ್ತಿ ನನಗಿಲ್ಲ. ನೋಡು, ಅವ್ರು ಒಬ್ರು ಬಿಟ್ಕೊಡಕತ್ತಿಲ್ಲ, ನೀನು ಅದಿ. ತಪ್ಪು ಯಾರ್ದು, ಮಾತಿನ ಜೋಲಿ ಯಾರ್ದು ಹೋಗೈತೆ ಅಂತ ನನಗೂ ಎಲ್ಲ ಗೊತ್ತೈತವ. ನೀ ಇಲ್ಲಿಂದ ಹೋಗ, ನಾ ಎಲ್ಲ ಬಂದು ಮಾತಾಡ್ತೀನಿ. ಅನ್ನತನ ಅಂದಿ ತಪ್ಪ ಒಪ್ಕೊಳ್ಳಲ್ಲ ನೋಡಿ. ಏನ ಮಣಿ ತಕ ಬಂದು ಬಾಯಿ ಮಾಡೋಂಗೆ ಮಾಡ್ತಿ? ಮಂದಿ ಉಸಾಬರಿ ಬಿಡು, ಇನ್ನು ಮುಂದೆ ನಮ್ದು ನಾವು ನೋಡ್ಕೊಳ್ಳಂತ. ನನ್ನ ಮಕ್ಕಳು ನೀವಿಬ್ಬರು ಹೆಂಗದಿರಿ ಅಂತ ನೋಡ್ಕೊಂಡು ಹೋಗಾಕ ಬಂದಿವ ನಾನು. ಆತು ನೋಡುವ, ಮತ್ತೆ ನಿಮ್ಮ ಅತ್ತಿ ಬಂದ್ಲಂದ್ರೆ ಇವ ಯಾಕೆ ಜೋಡ ಅದಾನು ಅಂದಿಗಿಂದಾಳು. ನಾನು ನಡೀತೇನೆ ರೀ. ಅಯ್ಯೋ ನಾನು ನಡೀತೆ. ಯಾರು ಏನು ಅಂತಾರಂತೇಳಿ ಅಗಾವ ಮಾತಾಡ್ತೀಮವ. ನಮ್ಮ ಅವ್ವ ಬರ್ಲಲ್ಲ, ಏನಿ ಹೆಣ್ಣು ಕೊಟ್ಟಿದ್ದು ತಪ್ಪೈತ್ಯಾ? ಹಾಂ, ಇಬ್ರು ಚಂದ ಇದ್ದಿದ್ದು ತಪ್ಪೈತ್ಯಾ? ನೀ ಬರೋದು ಹೋಗೋದು ತಪ್ಪೈತ್ಯಾ? ಇರು ಮಾವ, ಅಲ್ಲಿ ಒಬ್ಬನ ಯಾಕೆ ಇರ್ತಿ? ಇಲ್ಲೇ ಮಕ್ಕಳು ಮಾರಿ ನೋಡ್ಕೋತಿರು. ನನಗೂ ಇಲ್ಲಿ ಇರ್ಬೇಕು ಅನ್ನೋದು ಆಸೆ ಭಾಳ ಐತಿಪ್ಪ. ಮಕ್ಕಳು ಕೂಡ ಆಟ ಆಡ್ಬೇಕು ಅನ್ನೋದು ಐತಿ. ಆದರೆ ಏನು ಮಾಡಲಿಪ್ಪ, ಎಷ್ಟಾದರೂ ಬೀಗರ ಮನೆ ಪ್ರೀತಿ ಕಳ್ಕೊಳಕ್ಕೆ ಹೋಗ್ಬಾರದಪ್ಪ. ಬರೋದು ಹೋಗೋದು ಸೂಜಿಗೆ ಮುತ್ತು ಕೊಟ್ಟಂಗೆ ಇರ್ಬೇಕಲ್ಲಪ್ಪ. ನಾ ತಂದಿನ ಕಳ್ಕೊಂಡವ, ಇವರು ತಾಯಿನ ಕಳ್ಕೊಂಡವ್ರು. ಹೌದಪ್ಪ, ತಂದಿ ಪ್ರೀತಿ ನೀ ನನಗೆ ಕೊಟ್ಟೆ ಅಂದ್ರೆ ನಮ್ಮ ಅವ್ಗ ಪುಣ್ಯ ಅನ್ನೋದಿತ್ತಂದ್ರೆ ಇವರಿಬ್ಬರಿಗೆ ತಾಯಿ ಪ್ರೀತಿ ಕೊಟ್ಟಿರ್ತಾಳ ಮಾವ. ನೋಡಪ್ಪ, ಹೆಣ್ಣು ಕೊಟ್ಟೇನಂತ ಹೇಳಿ ನಾನು ನಿನಗೆ ಮಾವ ಆಗ್ಬೇಕಷ್ಟ. ಆದ್ರೆ ಯಾವ ಜನ್ಮದಾಗ ಏನೋ ನಾನು ನಿನಗೆ ಮಗ ಆಗಿ ಹುಟ್ಟಿದ್ನೇನೋ ಅನ್ಸತ್ತಪ್ಪ. ಯಾಕೆ? ಯಪ್ಪ, ನೀ ಕಣ್ಣೀರ್ ಹಾಕಿದೆ ಅಂತಂದ್ರ ನನ್ ಕಳ್ಳ ಹಿಂಡ್ದಂಗಾಗುತ್ತೆ. ನೀ ಕಣ್ಣೀರ್ ಹಾಕ್ಬೇಡಪ್ಪ. ಯಪ್ಪ, ನೀ ಏನು ತಿಳ್ಕೊಳಕ್ ಹೋಗ್ಬೇಡ. ಇವ್ರು ರಗಡ್ ಚಂದ ನೋಡ್ಕೊಲತ್ತಾರ, ನಾವ್ ರಗಡ್ ಚಂದ ಅದೀವಿ. ಮಾವ, ಇಂದ ನಾಳೆ ಅನ್ನೋದ್ರಾಗ ಚಂದ್ರಾನಂತ ಚಂದನ ಮೊಮ್ಮಕ್ಕಳು ಹುಟ್ಟಿ ಬರ್ತಾರ. ಅವ್ರಿಗೆ ಆಡ್ಸಾಕ ಕಾಡ್ಸಾಕ ನೀ ನಮ್ಮನ್ಯಾಗ ಇರ್ಬೇಕಾ? ಮತ್ತೆ ನಿನ್ನ ಬಾಯಿ ಹರಿಕೆಲಿಂದ ಆ ಯೋಗ ಯಾವಾಗ ಬರ್ತೈತಿ ಅಂತ ಹೇಳಿ ನಾನು ದಾರಿ ಕಾಯಕತ್ತೇನಪ್ಪ. ಆದಷ್ಟು ಲಗುನ ಆ ಯೋಗ ಕೂಡಿ ಬರಲಿ. ನಾನು ಹೋಗಾಕ ಕೊಟ್ಟು ದಾರಿ ಕೊಡ್ರಿ. ಬರೋದು ಹೋಗೋದು ಮಾಡ್ತಿರ್ತೇನೆ ತಗೊಳ. ನಾ ಬರ್ತೇನೆ. ಹಾಂ ಹಾಂ. ಅಪ್ಪ ಖುಷಿಯಿಂದ ಬಂದು ಖುಷಿಯಿಂದ ನಾವು ಆದ್ರೆ ಅತ್ತಿ ಎಷ್ಟು ಮರ್ಗಾಕತ್ತಿರ್ಬೇಕ? ಆಕಿಗೆ ಏನು ಕಮ್ಮಿ ಮಾಡಿದ್ದೀವಿ ಹೇಳು? 3 ಮಂದಿ ನಡ್ಬರಕ ಚಂದ ಇರಾಕ್ ಬರೋಲ್ದಕ್ಕಿಗೆ. ಸೊಸಿ ಕೈನ ಅಡ್ಗೆ ಉಣ್ಣಾಕ್ ಬರೋಲ್ದಕ್ಕಿಗೆ. ಬರೀ ಬಾಯಿ ಬಂದಂಗೆ ಮಾತಾಡ್ತಾಳೆ. ಈಗ ಕರ್ಕೊಂಡು ಬಂದೇವು ಅಂದ್ರೆ ನಿನಗ ಅಸಹ್ಯ ನೋಡ. ಅತ್ತೆಲ್ಲ ಬೈಲಿ ಬಡಿಲಿ ನಡಿತೈತಿ. ಎಷ್ಟೇ ಅಲ್ಲಿ ಅತ್ತೆದಾಳ, ಕರ್ಕೊಂಬರ್ರಿ. ಅತ್ತಿನ ತಾಯಿ ರೂಪದಾಗ ನೋಡಾಕತ್ತೀರಿ, ಆದ್ರೆ ಸ್ವಸ್ಥರ್ನ ನಮ್ಮವ್ವ ಮಕ್ಕಳ ರೂಪದಾಗ ನೋಡವಳು. ಇಬ್ಬರಿಗೆ ಬೇಕಾಗೈತಿ, ಕರ್ಕೊಂಬರ್ತೀನಿ.